ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಿಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. 2 ಥೆಸಲೋನಿಕ 3ನೇ ಅಧ್ಯಾಯದ 5ನೇ ವಚನದಲ್ಲಿ, ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ. ಪ್ರಿಯ ದೇವ ಜನರೇ, ಪ್ರತಿ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ಬರುವ ನಮಗೆ ದೇವರು ಏನು ಮಾತನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಕರ್ತನೇ ನಿಮ್ಮನ್ನು ನಡೆಸಲಿ ಅಂತ ವಾಕ್ಯ ಮಾತನಾಡ್ತಾ ಇದೆ. ಯಾಕಂದರೆ ನಾವು ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬರುವಂಥದ್ದು ನಮಗೆ ಏನು ಲಾಭಕರ ಅಂದರೆ, ನಮ್ಮನ್ನು ಕರ್ತನ ಪ್ರಸನ್ನತೆ ದೇವರ ಪ್ರೀತಿಯಲ್ಲಿಯೂ ಮತ್ತು ತಾಳ್ಮೆಯಲ್ಲಿಯೂ ನಡೆಸುವಂಥದ್ದಾಗಿರ್ತದೆ. ದೇವರ ಪ್ರೀತಿಯಲ್ಲಿ ನಡೆಯುವುದರಿಂದ ಎಷ್ಟು ಆಶೀರ್ವಾದ ಅಂದರೆ, ಆ ಪರಲೋಕದ ತಂದೆಯ ಹೃದಯವನ್ನು ನಾವು ಅರಿತುಕೊಳ್ಳಬಹುದು. ಮತ್ತು ದೇವರ ತಾಳ್ಮೆಯಲ್ಲಿ ನಡೆಯುವುದು ಎಷ್ಟು ಆಶೀರ್ವಾದಕರವಾದ ಅಂದರೆ, ನಮ್ಮ ಜೀವಿತದಲ್ಲಿ ಶಾಶ್ವತವಾದ ಆಶೀರ್ವಾದವನ್ನು, ಶಾಶ್ವತವಾದ ಸೌಭಾಗ್ಯವನ್ನು ನಾವು ನೋಡಬಹುದು. ಯಾಕೆಂದರೆ ತಾಳಿಕೊಳ್ಳುವಾಗ ನಮಗೆಲ್ಲ ಆಶೀರ್ವಾದಗಳು ತಕ್ಕ ಸಮಯದಲ್ಲಿ ಬರುತ್ತದೆ, ಹೌದಲ್ವಾ? ದೇವರಿಗೂ ನಮಗೂ ಪ್ರತಿನಿತ್ಯವೂ ಒಂದು ಆತ್ಮೀಕವಾದ ಸಂಬಂಧ, ಒಂದು ಒಡನಾಟ ಇರಬೇಕು. ಯಾಕೆಂದರೆ ದೇವರ ಜೊತೆಯಲ್ಲಿ ನಾವಿರುವಾಗ ಆತನೇ ನಮ್ಮನ್ನು ದೇವರ ಪ್ರೀತಿಯಲ್ಲಿಯೂ ಮತ್ತು ತಾಳ್ಮೆಯಲ್ಲಿಯೂ ನಡೆಸುವಂಥವರಾಗ್ತಾರೆ. ಆಗ ಕ್ರಿಸ್ತನು ಎಲ್ಲರನ್ನ ಪ್ರೀತಿಸಿದಾಗೆ ನಾವು ಪ್ರೀತಿಸುತ್ತೇವೆ, ಆ ಪ್ರೀತಿಯ ಆಶೀರ್ವಾದ ಪಡೆದುಕೊಳ್ತೇವೆ. ಕ್ರಿಸ್ತನು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡ ಪ್ರಕಾರವೇ ನಾವು ಸಹಿಸಿಕೊಳ್ತೇವೆ, ಆ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ತೇವೆ. ಒಟ್ಟಾರೆ ಕ್ರಿಸ್ತನ ಮನಸ್ಸಿನಲ್ಲಿ ಇದ್ದಂಥ ಆ ಪ್ರೀತಿ ಮತ್ತು ತಾಳ್ಮೆ ನಮ್ಮ ಜೀವಿತದಲ್ಲಿ ಅದು ಬರುವಂಥದ್ದಾಗಿರ್ತದೆ. ಹಾಗಾಗಿ ವಚನ ಹೇಳ್ತಾ ಇದೆ, ದೇವರೇ ನಿಮ್ಮನ್ನು ದೇವರ ಪ್ರೀತಿಯಲ್ಲಿಯೂ ತಾಳ್ಮೆಯಲ್ಲಿಯೂ ಕರ್ತನು ತಾನೇ ನಡೆಸಲಿ ಅಂತ ವಾಕ್ಯ ಮಾತನಾಡ್ತಾ ಇದೆ. ಇವತ್ತು ನಾನು ನಿಮಗೆ ಹೀಗೆ ಬಲಪಡಿಸ್ತೇನೆ, ಪ್ರತಿನಿತ್ಯವೂ ದೇವರೊಟ್ಟಿಗೆ ಒಂದು ಒಡನಾಟ ಇಡುವಾಗ ನಿಮಗದು ಯಾವ ವಿಧವಾದ ಆಶೀರ್ವಾದ ಅಂದರೆ, ನಿಮ್ಮನ್ನು ದೇವರ ಪ್ರೀತಿಯಲ್ಲಿಯೂ ನಡೆಸ್ತದೆ, ದೇವರ ತಾಳ್ಮೆಯಲ್ಲಿಯೂ ನಡೆಸ್ತದೆ. ಆವಾಗ ಯಾವತ್ತೂ ಕೂಡ ನೀವು ನಿಮ್ಮ ಜೀವಿತದಲ್ಲಿ ಏನಪ್ಪಾ ಇದು ನನ್ನ ಜೀವಿತ ಯಾಕೆ ಇಷ್ಟು ಒಂದು ಇಕ್ಕಟ್ಟಲ್ಲಿಯೂ ಕಷ್ಟದಲ್ಲಿಯೂ ಸಾಗುತ್ತಾ ಇದೆ ಅಂತ ಯಾವತ್ತೂ ಗುಣಗುಟ್ಟುವುದಿಲ್ಲ. ಯಾಕೆಂದರೆ ದೇವರ ಪ್ರೀತಿಯಲ್ಲಿರುವಾಗ ಒಂದು ಆನಂದ, ದೇವರ ತಾಳ್ಮೆಯಲ್ಲಿ ಇರುವಾಗ ಒಂದು ಆಶೀರ್ವಾದ, ಎಲ್ಲವೂ ಆತನಲ್ಲಿಯೇ ಇದೆ ಪ್ರಿಯ ದೇವ ಜನರೇ. ಹಾಗಾಗಿ ಈ ಮುಂಜಾನೆಯಲ್ಲಿ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಹೀಗೆ ಪ್ರಾರ್ಥಿಸೋಣ. ದೇವರೇ, ನೀನೇ ನಮ್ಮನ್ನು ನಿನ್ನ ಪ್ರೀತಿಯಲ್ಲಿಯೂ ತಾಳ್ಮೆಯಲ್ಲಿಯೂ ನಡೆಸು ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಕರ್ತನಾದ ಯೇಸು ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಮ್ಮನ್ನು ನೀನೇ ಮುಂಜಾನೆಯಲ್ಲಿ ಅಪ್ಪ ನಿನ್ನ ತಾಳ್ಮೆಯಲ್ಲಿಯೂ ಪ್ರೀತಿಯಲ್ಲಿಯೂ ನಡೆಸು ಅಂತ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅಪ್ಪ, ನಿನ್ನ ವಚನ ಹೇಳಿದ ಪ್ರಕಾರ ಅಪ್ಪ ನಿನ್ನ ಮನಸ್ಸಿನಲ್ಲಿ ಅಪ್ಪ ಅದು ಇರುವಂಥ ಪ್ರೀತಿ ಮತ್ತು ತಾಳ್ಮೆ ಅದು ನಮಗೂ ದೊರಕಲಿ ಅಂತ ಪ್ರಾರ್ಥಿಸ್ತೇವೆ. ಎಷ್ಟೇ ಕಷ್ಟ ಸಂಕಟ ನೋವುಗಳು ಬಂದರೂ ಕೂಡ ಆ ನಿನ್ನ ತಾಳ್ಮೆಯಂತೆಯೇ ನಮಗೂ ಕಲಿಸಿಕೊಡು. ನೀನು ಪ್ರೀತಿಸಿದಂತೆಯೇ ನಾವು ಪ್ರೀತಿಸುವಂತೆ ಕಲಿಸಿಕೊಡು. ಹಾಗೆ ಮಾಡಿದಕ್ಕಾಗಿ ಕೂಡ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.